ನಮಸ್ತೆ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಇಡೀ ಜಗತ್ತಿಗೆ ಸುಂಕಗಳನ್ನ ಹಾಕಿ ತಾನು ಆಡಿದ್ದೇ ಆಟ ಎನ್ನುವಂತೆ ವರ್ತಿಸುತ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಟ್ಟು ಬೋಲ್ಟ್ ಟೈಪ್ ಮಾಡೋಕೆ ವೇದಿಕೆ ಸಿದ್ಧಗೊಳ್ಳುತ್ತಿದೆ. ರಷ್ಯಾದಿಂದ ತೈಲ ಖರೀದಿಸಿದ ಕಾರಣಕ್ಕೆ ಭಾರತೀಯ ರಫ್ತಿನ ಮೇಲೆ ಅಮೆರಿಕ ಸುಂಕ ವಿಧಿಸಿದ ಬೆನ್ನಲ್ಲೇ ಅಮೆರಿಕದ ಒತ್ತಡವನ್ನ ಸೈಲೆಂಟ್ ಆಗಿ ಎದುರಿಸಲು ನಮ್ಮ ದೇಶ ರಷ್ಯಾದ ಜೊತೆ ಸ್ನೇಹ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸಲು ರಣತಂತ್ರ ಹೆಣೆದಿದೆ. ಇದರ ಬೆನ್ನಲ್ಲೇ ಡಿಸೆಂಬರ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ನೀಡುತ್ತಿರುವುದು ಇದೇ ರಣತಂತ್ರದ ಭಾಗವಾಗಿದೆ. ಹಾಗಿದ್ರೆ ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಯಾವ ರಾಜಕೀಯ ರಹಸ್ಯ ಅಡಗಿದೆ ಅಂತ ಡೀಟೇಲ್ ಆಗಿ ನೋಡೋಣ ಈ ಸ್ಟೋರಿಯಲ್ಲಿ. ಹೌದು, ಅಮೆರಿಕ ಮತ್ತು ರಷ್ಯಾ ನಡುವಿನ ಉದ್ವಿಗ್ನ ವಾತಾವರಣದ ಮಧ್ಯೆ ರಷ್ಯಾ ಅಧ್ಯಕ್ಷ ಪುಟಿನ್ ಡಿಸೆಂಬರ್ನಲ್ಲಿ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ ಅಂತ ಕ್ರೆಮ್ಲಿನ್ ದೃಢಪಡಿಸಿದೆ. ಉಕ್ರೇನ್ನಲ್ಲಿ ಯುದ್ಧ ನಿಲ್ಲಿಸಲು ರಷ್ಯಾ ಮೇಲೆ ಒತ್ತಡ ಹೇರುವ ವಾಷಿಂಗ್ಟನ್ನ ಪ್ರಯತ್ನಗಳಿಗೆ ಭಾರತ ತೈಲ ಖರೀದಿಯ ಮೂಲಕವೇ ಪ್ರತಿಕ್ರಿಯಿಸಿದೆ. ಈ ತೈಲ ಖರೀದಿಗೆ ಪ್ರತಿಯಾಗಿ ಭಾರತೀಯ ರಫ್ತಿನ ಮೇಲೆ ಅಮೆರಿಕ ಸುಂಕ ವಿಧಿಸಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಪುಟಿನ್ ಭಾರತಕ್ಕೆ ಭೇಟಿ ನೀಡುತ್ತಿರುವುದು ರಾಜತಾಂತ್ರಿಕವಾಗಿ ತುಂಬಾ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಇನ್ನು ಫೆಬ್ರವರಿ 2022ರಲ್ಲಿ ಯುದ್ಧ ಪ್ರಾರಂಭವಾದಾಗಿನಿಂದ ಪಾಶ್ಚಿಮಾತ್ಯ ದೇಶಗಳು ರಷ್ಯಾದಿಂದ ದೂರ ಸರಿದಿವೆ. ಆದರೆ ಮಾಸ್ಕೋ ತನ್ನ ತೈಲ ರಫ್ತಿನ ಹೆಚ್ಚಿನ ಭಾಗವನ್ನ ಯುರೋಪ್ನಿಂದ ಭಾರತ ಮತ್ತು ಚೀನಾದಂತಹ ಹೊಸ ಮಾರುಕಟ್ಟೆಗಳಿಗೆ ಮರು ನಿರ್ದೇಶಿಸಿದೆ. ಇದರಿಂದಾಗಿ ಶತಕೋಟಿ ಡಾಲರ್ಗಳು ಅದರ ಖಜಾನೆಗೆ ಹರಿದು ಬರುತ್ತಲೇ ಇವೆ. ಭಾರತ ಕೂಡ ತೈಲ ಮತ್ತು ಅನಿಲ ಆದಾಯಕ್ಕೆ ರಷ್ಯಾವನ್ನು ಅವಲಂಬಿಸಿದೆ. ಈ ಪಾಲುದಾರಿಕೆ ಸೋವಿಯತ್ ಯುಗದಲ್ಲಿಯೇ ಆರಂಭವಾಗಿದೆ. ರಷ್ಯಾ ನಮ್ಮ ದೇಶದ ಪ್ರಮುಖ ರಕ್ಷಣಾ ಪೂರೈಕೆದಾರರಲ್ಲೂ ಕೂಡ ಒಂದಾಗಿದೆ. ಇನ್ನು ಈ ಭೇಟಿಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯವಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯದ ICC ಬಂಧನದ ವಾರೆಂಟ್ ಎದುರಿಸುತ್ತಿದ್ದಾರೆ. ಈ ಕಾರಣಕ್ಕಾಗಿಯೇ ಅವರು ಉಕ್ರೇನ್ ಚುನಾವಣಾ ಪ್ರಚಾರದ ಸಮಯದಲ್ಲಿ ವಿದೇಶ ಪ್ರವಾಸವನ್ನ ಕಡಿಮೆ ಮಾಡಿದ್ದಾರೆ. ಆದರೆ ಭಾರತ ICC ಒಪ್ಪಂದಕ್ಕೆ ಸಹಿ ಹಾಕಿಲ್ಲ. ಆದ್ದರಿಂದ ಪುಟಿನ್ ಅವರನ್ನ ಬಂಧಿಸುವ ಯಾವುದೇ ಜವಾಬ್ದಾರಿ ಭಾರತದ ಮೇಲೆ ಇಲ್ಲ. ಒಟ್ಟಿನಲ್ಲಿ ಈ ಭೇಟಿ ಅಮೆರಿಕದ ನೀತಿಗಳಿಗೆ ಭಾರತ ಮತ್ತು ರಷ್ಯಾ ನೀಡುತ್ತಿರುವ ಜಂಟಿ ಉತ್ತರವಾಗಿದೆ ಎಂದು ಹೇಳಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.